ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಕಳೆದ 24 ದಿನಗಳಿಂದ ನೋಡ್ತಾ ಇದ್ದೀರಿ ಯುದ್ಧ. ಕೊನೆಗೂ ಅಮೇರಿಕ ಅನಿವಾರ್ಯವಾಗಿ ಇಂಡೈರೆಕ್ಟಾಗಿ ಸೋಲನ್ನು ಒಪ್ಪಿಕೊಳ್ತು. ಮೂರನೇ ಮಹಾಯುದ್ಧ ಆಗುವುದನ್ನು ತಪ್ಪಿಸೋದಕ್ಕೆ ದಾರಿ ಮಾಡಿತು. ಇಷ್ಟು ಮಾತ್ರ ಹೇಳ್ಬೋದು. ಯಾಕಂದರೆ ಇಡೀ ವಿಶ್ವನ ಗಾಬರಿಯಾಗಿತ್ತು. ಯಾರನ್ನು ಹೇಳದ ಕೇಳದ ದುಡ್ಡಿನ ಮದದಿಂದ ಇಷ್ಟು ಹೇಳಬೇಕಾಗಿದೆ. ಯಾಕಂದರೆ ಮಿಡ್ಲ್ ಈಸ್ಟ್ ಅಂದರೆ ಇವತ್ತು ನಾವೇನು ಅರಬ್ ದೇಶಗಳು ಹೇಳ್ತೀವಿ, ಎಣ್ಣೆಯ ಪ್ರದೇಶಗಳಿದ್ದಾವ, ಗ್ಯಾಸ್ ಪ್ರದೇಶಗಳಿದ್ದಾವ, ಇಡೀ ವಿಶ್ವದ ಅನಿವಾರ್ಯವಾದಂತಹ ಕ್ಷೇತ್ರಗಳು. ಇವತ್ತು ನಾವೆಲ್ಲರೂ ಎಣ್ಣೆ ಮೇಲೆ, ಗ್ಯಾಸ್ ಮೇಲೆ ಅವಲಂಬಿತರಾಗಿದ್ದೀವಿ. ನಮ್ಮ ಬದುಕ ಅವ್ರ ಜೋಡಿ ಅಡ್ಜಸ್ಟ್ ಆಗ್ಯದ. ನಮಗೆ ಇವತ್ತು ಅದು ಅವಶ್ಯ. ಅದರಲ್ಲೂ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಎಲ್ಲರಿಗೂ ನಮಗೆ ಇವತ್ತು ಗ್ಯಾಸ್ ಮತ್ತು ಎಣ್ಣೆ. ಬಡವ್ರಿಗೆ ಅಷ್ಟೇ ಬೇಕಾಗಿಲ್ಲ. ಬಡವ್ರಿಗೆ ವಿದ್ಯುತ್ ಸಾಕು, ಒಲೆಗಳು ಓದೋದು ಕಟ್ಟಿಗೆ ಸಾಕು ಅನ್ನೋ ಸ್ಥಿತಿ ಇವತ್ತದ. ಆದ್ರೆ ಈ ಎಲ್ಲ ದೇಶಗಳು ಇವತ್ತೇನಿದ್ದಾವೆ ಇವೆಲ್ಲ ಶ್ರೀಮಂತರಿಗಾಗಿ, ಕಾರ್ಪೊರೇಟ್ರಿಗಾಗಿ, ಫಿಡೋರಿಸ್ಟ್ಗಳಿಗಾಗಿ, ಜಮೀನ್ದಾರರಿಗಾಗಿ, ದುಡ್ಡಿದ್ದವರಿಗಾಗಿ, ಬಂಡವಾಳಶಾಹಿಗಾಗಿ ಇದ್ದಂಥ ದೇಶಗಳೆಲ್ಲ ಇವು. ಇವತ್ತು ಆ ರೀತಿ ಇಡೀ ವ್ಯವಸ್ಥೆಯನ್ನು ರಚನೆ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಹೀಗಾಗಿ ಅಮೇರಿಕ ದುಡ್ಡಿನ ಮಧ್ಯದಿಂದ ತನ್ನ ಅತ್ಯಂತ ಬುದ್ಧಿವಂತಿಕೆ ಅಂತ ಇವತ್ತು ಅನೇಕ ವೈಜ್ಞಾನಿಕವಾದ ಡೆವಲಪ್ಮೆಂಟ್ ಮಾಡಿದ್ರು ಸಹ ಅಮೇರಿಕ ಯುದ್ಧದ ಸಲುವಾಗಿ ಮಾಡಿದ್ದು. ಪರಮಾಣು ಬಾಂಬನ್ನು ತಯಾರು ಮಾಡಿದ್ದು ತಮ್ಮ ಡೆವಲಪ್ಮೆಂಟ್ ಜೊತೆಗೆ ಯುದ್ಧಕ್ಕಾಗಿ ಅನಿವಾರ್ಯವಾದ ಬಳಸೋದಕ್ಕಾಗಿ. ಹೀಗಾಗಿ ಅಮೇರಿಕನ ಮಾಡಿದ್ದೆಲ್ಲ ಸಿಂಧು, ನಾನು ಫೈನಲ್ ಜಗದ ಡಿಕ್ಟೇಟರ್ ಆಗಲಿಕ್ಕೆ ಹೊರಟಿದ್ದರು ಟ್ರಂಪು. ಪ್ರಜಾಪ್ರಭುತ್ವ ಬಗ್ಗೆ ಭಾಳ ಮಾತಾಡ್ತಾರೆ ಅವ್ರು. ಆ ಮತ್ತು ಬೇರೆ ಇವತ್ತು ನಮ್ಮಲ್ಲೂ ಮಾತಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಪ್ರಜಾಪ್ರಭುತ್ವ ಬಗ್ಗೆ. ಆದರೆ ಯಾರಿಗದ ಇಲ್ಲ ಪ್ರಜಾಪ್ರಭುತ್ವ? ಕೇವಲ ದುಡ್ಡಿದ್ದವ್ರಿಗೆ, ಕೇವಲ ಜಮೀನ್ದಾರರಿಗೆ, ಕೇವಲ ಬಂಡವಾಳಶಾಹಿಗಳಿಗೆ. ಅವರಷ್ಟೇ ಇವತ್ತು ನಮ್ಮ MP ಆಗೋದು, MLA ಆಗೋದು. ಬಡವ್ರಿಗೆ ಅಂತ ಇವತ್ತು MLA ಆಗೋದು, ಅಧಿಕಾರ ಹಿಡಿಯೋದು ಎಲ್ಲ ಗಗನ ಕುಸುಮ, ಅಸಾಧ್ಯದ ಮಾತುಗಳಾಗಿ ಹೋಗಿಬಿಟ್ಟಿದ್ದಾವೆ. ದುಡ್ಡಿನ ಮುಂದೆ ಏನೂ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಇಡೀ ವಿಶ್ವದ ದುಡ್ಡನ್ನು ತರಗಟ್ಟುಕೊಂಡಂಥ ಅಮೇರಿಕಾಗೆ ಒಂದಿಷ್ಟು ಅಹಂಕಾರ ಇತ್ತು. ನಾನು ಹೇಳಿದ್ದು ಕೇಳಿಲ್ಲ ಅಂದರೆ ನಾನು ಯುದ್ಧ ಮಾಡ್ತೀನಿ, ನನ್ನ ಬಾಂಬ್ಗಳನ್ನ ಹಾಕ್ತೀನಿ, ನನ್ನ ಪರಮಾಣು ಅದ, ಮತ್ತೊಂದದ, ಮುಗಿದದ, ಜೊತೆಗೆ ಇಸ್ರೇಲ್ದಂಥ ಬುದ್ಧಿವಂತ ದೇಶ ನಮ್ಮ ಜೊತೆಗದ. ಕಳೆದ 50 ವರ್ಷಗಳಿಂದ ಇಡೀ ವಿಶ್ವವನ್ನು ಹಂಚ್ಕೊಂಡು ಬಂದಿದ್ವಿ ಎಲ್ಲ ಎರಡೂ ದೇಶಗಳು. ಅಮೇರಿಕಾದ ಬಾಲಂಗೋಚಿ ನಮ್ಮ ಯಹೂದಿರು ಜಗದ ಅತ್ಯಂತ ಬುದ್ಧಿವಂತರು, ಜ್ಞಾನಿಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಇವರನ್ನೆಲ್ಲ ಬುದ್ಧಿವಂತರು, ದುಡ್ಡು ಮಾಡುವಲ್ಲೇ, ದುಡ್ಡು ಮಾರುವಲ್ಲೇ, ಗಳಿಸುವಲ್ಲೇ, ಶಸ್ತ್ರಾಸ್ತ್ರಗಳನ್ನು ಅಫೀಮ್ ಮಾರಿದಂಗೆ ಮಾರೋದು, ಸಾರಾಯಿ ಮಾರಿದಂಗೆ ಮಾರೋದು, ಶಸ್ತ್ರಾಸ್ತ್ರಗಳು ಮಾಡಿ ಜಗಳ ಹಚ್ಚೋದು ಎರಡು ದೇಶಗಳ ಮಧ್ಯೆಲ್ಲ. ಆ ಶಸ್ತ್ರಾಸ್ತ್ರಗಳಿಗೆ ಇಲ್ಲದ ದುಡ್ಡನ್ನು ಕಟ್ಟಿಸಿಕೊಂಡ ಸಾವಿರಾರು ಕೋಟಿಗಳು, ಲಕ್ಷಾವಧಿ ಕೋಟಿಯನ್ನು ಗಳಿಸಿ ಹೋಗಿಬಿಟ್ಟಿದ್ರು ಅಮೇರಿಕದವರು. ಹೀಗಾಗಿ ನಮ್ಮ ಮುಂದೆ ಯಾರೂ ಇಲ್ಲ. ನಮ್ಮ ಒಂದು ಶಸ್ತ್ರಾಸ್ತ್ರ ಬಡದಾಡುವಂಥವ್ರು ಇಸ್ರೇಲದಲ್ಲೂ ಇತ್ತು. ಒಂದು ಸಣ್ಣ ದೇಶ ರೀ, ಬೆಳಗಾವಿ ಜಿಲ್ಲೆ ಅಷ್ಟದ. ನಮ್ಮ ಮೋದಿ ಪ್ರಧಾನಿಯವರಲ್ಲಿ ಹೋಗಿ ನಮ್ಮ ಶಸ್ತ್ರಾಸ್ತ್ರ ಕೊಡೋದು ಕೇಳುವಂಥ ಪ್ರಸಂಗ ತಂದು ನಿಲ್ಲಿಸಿದ್ರು ಅವರು. ಇಂಥ ಅನೇಕ ದೇಶಗಳು, ಒಂದೇ ಅಲ್ಲ ಇದು, ಥರ್ಡ್ ವರ್ಲ್ಡ್ ಕಂಟ್ರೀಸ್ ನೆನಪು ಕರ್ಕೋತೀವಿ, ಡೆವಲಪಿಂಗ್ ಕಂಟ್ರೀಸ್ ನೆನಪು ಕರ್ಕೋತೀವಿ. ಎಲ್ಲವೂ ಈ ಶಸ್ತ್ರಾಸ್ತ್ರ ತಯಾರು ಮಾಡುವಂಥ ದೇಶಗಳ ಮುಂದೆ ನೀವು ದೊಡ್ಡವ್ರು ನಮಗೆ ಕೊಡ್ರಿ ಅನ್ನುವಂಥ ಪ್ರಸಂಗ. ಇವತ್ತು ಅಮೇರಿಕಕ್ಕೆ ಹತ್ಕೊಂಡು ದೊಡ್ಡ ಪೆಟ್ಟು ಬಿದ್ದುಬಿಟ್ಟದ. ಇವತ್ತು ಇರಾನ್ ತನ್ನ ಶಕ್ತಿ ಮೂಲಕ ತೋರಿಸ್ಕೊಡೋದ. ಇಲ್ಲಪ್ಪ ನಿಂದು ಏನಿದ್ರೂ ಲಿಮಿಟ್ ಅದ ನಿಮ್ಮದು ಅಂತೇಳಿ. ಇಸ್ರೇಲ್ ಇವತ್ತು ತ್ರಾಹಿ ನಡೀತದ. ನಮ್ಮನ್ನು ಬಿಟ್ಟರೆ ಸಾಕಪ್ಪ ಯುದ್ಧದಿಂದ ಅನ್ನುವಂಥ ಪರಿಸ್ಥಿತಿ ಬಂದು ನಿಂತದ. ಯಾವ ಇಸ್ರೇಲ್ ಇದು ವಿಶ್ವವನ್ನು ಗೆಲ್ಲಬೇಕು, ನನ್ನ ಗ್ರೇಟರ್ ಇಸ್ರೇಲ್ ಮಾಡ್ಕೋಬೇಕಂತ ಹೊರಟಿತ್ತು. ಬದಿಯ ಜೋರ್ಡಾನ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಅದರಂತೆ ಇರಾನ್ ಆಗಿರ್ಬೋದು, ಅರಬ್ ದೇಶಗಳಾಗಿರ್ಬೋದು, ಅದ್ರ ಬಾಜು ಎಲ್ಲವನ್ನು ತೆಗೆದುಕೊಂಡು ನಾನು ಶ್ರೀಮಂತಪ್ಪ, ನಾನು ಹೇಳೋದು ಕೇಳಬೇಕಂತೇಳಿ ಅಮೇರಿಕ ಜೊತೆ ಏನೋ ನಡೆಸಿತ್ತು. ಅವ್ರು ಇವತ್ತು ಏನಾಗಿ ಬಿಟ್ಟಿತ್ತು, ಇಡೀ ವಿಶ್ವದ ಮುಂದೆ ಅಮೇರಿಕನೂ ಎಕ್ಸ್ಪೋಸ್ ಆಯಿತು, ಇಸ್ರೇಲು ಎಕ್ಸ್ಪೋಸ್ ಆಯಿತು. ಇರಾನ್ ಹೇಳಿದಂಗೆ ನಡ್ಕೊಂಡು ಬಿಡ್ತು. ನೀವು ಆರಂಭ ಮಾಡಿದ್ದೀರಿ, ಅಂತ್ಯ ಮಾಡೋರು ನಾವು ಅಂತೇಳಿ. ಇವತ್ತು ದಿವಸ ಇದು ಹೇಳಿದರು, 5 ದಿವಸ ನಾನು ಮುಂದೆ ಹಾಕಿದ್ದೀನಿ ಅಂತೇಳಿ 48 ತಾಸು ಗಡುವು ಕೊಟ್ಟಿದ್ರು. ಅಲ್ಟಿಮೇಟ್ ಹಾಗೆ ನಿಮ್ಮ ಹೊರ್ಮೋಸ್ ಉಡಾಯಿಸ್ಬಿಡ್ತಾನೆ ಅಂತೇಳಿ. ಆದರೆ ಇನ್ನೂ 7 ಗಂಟೆ ಇದ್ದಾಗಣ ಇಲ್ಲ, ಇನ್ನೊಂದು 5 ದಿವಸ ಇದನ್ನು ವಿಸ್ತರಣೆ ಮಾಡೋಣ ಅಂತೇಳಿ ಯುದ್ಧ ವಿರಾಮ ಮಾಡಿದರು. ಸೀಸ್ ಫಾಯರ್ ಯಾಕೆ ಮಾಡಿದರು? ಇಡೀ ವಿಶ್ವ ಅವ್ರನ್ನ ಕಳಿಸೋ ಹಂತಕ್ಕೆ ಬಂತು. ಯುರೋಪ್ ಕಂಡು ಎದುರು ನಿಂತು, ಯುರೋಪದ ಯುರೋಪಿಯನ್ ಯೂನಿಯನ್, ಅದರಲ್ಲೂ ನ್ಯಾಟೋ ಪೂರ್ಣ ಪ್ರಮಾಣದಲ್ಲಿ ಅಮೆರಿಕ ವಿರೋಧ ನಿಂತುಕೊಂಡಿತ್ತು. ಚೈನಾ, ರಷ್ಯಾ ಬೆಳೆಯುವ ಲೆಕ್ಕ ಎಲ್ಲ ಕಣ್ಣಿಗೆ ಹೆಚ್ಚಿತು. ತನ್ನ ಶಸ್ತ್ರಾಸ್ತ್ರ ಕಳೆಯುವಂಥ ಪ್ರಸಂಗ ಬಂತು. ನಿಧಾನಕ್ಕೆ ಸೌತ್ ಕೊರಿಯಾ
ಅಂತ ತೈವಾನ್ ಇವು ಕೈ ಬಿಟ್ಟು ಹೋಗುವಂಥ ಎಲ್ಲ ಸಾಧ್ಯಗಳು ಕಾಣಲಿಕ್ಕೆ ಶುರು ಆಗಿಬಿಟ್ಟಿದ್ದು. ಹೀಗಾಗಿ ಅಮೇರಿಕ ಅನಿವಾರ್ಯವಾಗಿ ಮತ್ತು ಅದರ ಜೊತೆಗೆ ಈ ಅರಬ್ ದೇಶಗಳು 6 ದೇಶಗಳು ಅರಬ್ಬದ ಅಲ್ಲಿ ಇವರು ಜವಾಬ್ದಾರಿ ದುಬೈ, ಕುವೈತು, ಆಮೇಲೆ ಒಮಾನ್ ಆಗಿರ್ಬೋದು, ಅರಬ್ ಕಂಟ್ರಿಗಳಿಗೆ EU ಆಗಿರ್ಬೋದು, EAI ಆಗಿರ್ಬೋದು, ಇವೆಲ್ಲರೂ ಸುತ್ತಮುತ್ತ ದೇಶಗಳು ಬರ್ತಾವಿಲ್ಲ. ಇವೆಲ್ಲರೂ ಇವತ್ತು ಅವ್ರ ಮೇಲೆ ಪ್ರೆಷರ್ ತಂದರು ಅಮೇರಿಕಾದಲ್ಲಿ. ನೀವು ಇದು ಮುಂದುವರೆದ್ರೆ ನೀವೇನಾದರೂ ಅಲ್ಲಿಯ ವಿದ್ಯುತ್ತನ್ನು, ಅಲ್ಲಿಯ ನೀವೇನೋ ಎಣ್ಣೆ ಬಾವಿಗಳನ್ನು, ಅಲ್ಲಿಯ ನೀವು ಗ್ಯಾಸ್ಗಳನ್ನ ಅವ್ರ ಮೇಲೆ ದಾಳಿ ಮಾಡಿದರೆ ಅವ್ರು ನಮ್ಮ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡ್ತಾರೆ. ಆಗ ನಮಗೆ ಉಳಿಗಾಲಿಲ್ಲ. ಅವ್ರು ಯುದ್ಧ ನೋಡಿರಲಿಲ್ಲ ಅವರು. ಯಾಕಂದರೆ ಅಮೇರಿಕ ಮಾತಾಡೋದು ಕೇಳ್ಕೊಂಡು ಅವ್ರಿಗೆ ಹೇಳಿದಂಗೆ ಕೇಳ್ಕೊಂಡು ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಅದು ರಕ್ಷಣಾ ಡೋಮ್ ಇರ್ತದೆ, ಅದರೊಳಗೆ ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ, ನಾವು ಸುರಕ್ಷಿತ ಇದ್ದೀವಿ ಅಂತ ತಿಳ್ಕೊಂಡಿದ್ರು. ಆ ಭ್ರಮೆಗಳನ್ನ ಹೊಡೆದು ಹೋಗ್ಬಿಡ್ತು ಇರಾನ್. ಇಸ್ರೇಲ್ ಅದು ಭ್ರಮೆಯನ್ನು ಹೊಡೆದು ಬಿಡ್ತು. ಇಸ್ರೇಲ್ನ ಅತ್ಯಂತ ನಾವು ಸುರಕ್ಷಿತ ತಿಳ್ಕೊಂಡಿದ್ದೇವೆ. ಇಸ್ರೇಲಿಗಳು ಇವತ್ತು ಅತ್ಯಂತ ಅಸುರಕ್ಷಿತವರು. ಅವ್ರ ಮೇಲೆ ಎಂತೆಂಥ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹಾಕಿರಪ್ಪ ಅಂದ್ರೆ ಇವತ್ತು ಅಲ್ಲಿ ಜನ ಇರಾನದು ನಡುವಂಥ ಪ್ರಸಂಗ ಬಂದುಬಿಟ್ಟಿದೆ. ಯುದ್ಧ ನಿಂತರೆ ಸಾಕಪ್ಪ ಅಂತ ಇಲ್ಲಿವರೆಗೆ ಇನ್ನೊಬ್ಬರು ಹಂಚ್ಕೊಂಡು ಬದುಕಿದ್ರು ಇಸ್ರೇಲಿಗಳು, ಅಮೇರಿಕಾದವರು. ಇವತ್ತು ಇನ್ನೊಬ್ಬರಿಗೆ ಅಂಜಿ ತಾವ ಸೀಸ್ ಫೈರ್ ಘೋಷಣೆ ಮಾಡ್ಕೊಳ್ಳೋಂಥದ್ದು. ಇವತ್ತು ದಿವಸ ಇರಾನ್ ಹೇಳ್ತಾರೆ ನಾವು ಘೋಷಣೆ ಮಾಡೋದಿಲ್ಲಪ್ಪ, ನಾವು ಹೇಳ್ದಂಗೆ ಕೇಳಿಲ್ಲ ಘೋಷಣೆ. ಮೊದಲನೇದಾಗಿ ನೀವು ಇಲ್ಲದ ಅರಬ್ ದೇಶಗಳಿಗೆ ಹೋಗಲೇಬೇಕು ಅಮೇರಿಕದವ್ರು. ನಿಮ್ಮ $1 ಅವಶ್ಯಕತೆ ಇಲ್ಲ. ನಮ್ಮ ನಾಣ್ಯಗಳಲ್ಲಿ ನಾವು ಮಾಡ್ಕೊಳ್ತೀವಿ, ವ್ಯವಹಾರ ಮಾಡ್ಕೊಳ್ತೀವಿ. ನಮ್ಮ ರೂಪಾಯಿಗಳಾಗಿರ್ಬೋದು, ಮತ್ತೇನಾಗಿರ್ಬೋದು ನಾವು ಮಾಡ್ಕೊಳ್ತೀವಿ. ರೂಬಲ್ ಇರ್ಬೋದು, ಯುವಾನ್ ಇರ್ಬೋದು, ಎನ್ ಇರ್ಬೋದು, ಅದನ್ನು ನಾವು ಮಾಡ್ಕೊಳ್ತೀವಿ. ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋ ಡಾಮಿನೆನ್ಸನ್ನು ಮುರಿದ್ವಿ ಅಂತ ಇವತ್ತು ಘೋಷಣೆ ಮಾಡ್ಲಿಕ್ಕೆ. ಆದರೆ ಅಮೇರಿಕ ಏನೂ ಮಾಡ್ಲಿಕ್ಕೆ ಸಾಧ್ಯ ಇದ್ದಂಗೆ ಸೀಸ್ ಫೈರ್ ಮಾಡ್ಕೊಡೋದು. ಒಂದು 5 ದಿವಸ ಟೈಮ್ ತಾನೇ ತೊಗೊಳೋದು, ರೆಸ್ಟ್ ತೊಗೊಳೋದು. ಅದು ಈ ಟೈಮ್ ನಾನು ನಿಲ್ತೇನೆ ಅಂತ ಹೇಳಿಲ್ಲ ಇರಾನ್. ಯಾಕಂದ್ರೆ ಯುರೋಪಿಯನ್ ಯೂನಿಯನ್ಗಳು ಸಹಿತ ಇವತ್ತು ಪ್ರೆಷರ್ ಮಾಡ್ತಾಯಿದ್ದಾವೆ. ಅರಬ್ ದೇಶದ ರಾಜರು ಗೊತ್ತಾಯ್ತು ಅವ್ರಿಗೆ ಅಮೇರಿಕಾದಲ್ಲಿ ಏನಿಲ್ಲ, ಗಂಧಿಲ್ಲ ಅಂತೇಳಿ. ಜೊತೆಗೆ ಅಮೇರಿಕೆಯ ಕಂಪ್ನಿಗಳನ್ನು, ಅಮೇರಿಕೆಯ ಅಲ್ಲಿಯ ನೌಕಾನೆಲೆಗಳನ್ನು ಮತ್ತಿನೆಲ್ಲರೂ ಬಸ್ ಮಾಡಿಬಿಡ್ತೀನಿ ಅಂತೇಳಿ ಭಸ್ಮಾಸುರು ನಂಗೆ ಇರಾನ್ ಎದ್ದು ನಿಂತು ಬಿಡ್ತೀವಿ. ಇವತ್ತು ಶವ ಓಡಿದಂಗೆ ಓಡಾಡೋ ಪ್ರಸಂಗ ಬಂದು ಬಿಡ್ತೀವಿ ಅವ್ರಿಗೆ. ನಾನಿಂತ ಏನು ಕೈ ಹಿಡ್ತಾನೆ ಅಂದ್ಕೊಂಡು ಹೆಂಗೆ ಓಡಾಡಿ ಶವ ಇದ್ದಂತವ ಒಣಗೆ ಅವ್ನ ತಲೆ ಅವ್ನು ಬತ್ತು. ಆ ಮತ್ತು ಬೇರೆ ಅದು ಇಲ್ಲಿ ಮಾತ್ರ ಅಮೇರಿಕ ಇವತ್ತು ಸುಣ್ಣಾಗಿ ನನ್ನ ಶಕ್ತಿ ಇಲ್ಲ, ನನ್ನ ಬುದ್ಧಿವಂತ ಸಾಕಷ್ಟು ಇದ್ದರೂ ಸಹಿತ ತಪ್ಪಿದ್ದೀನಿ ನಾನು ಅಂತ ಮನಸ್ಥಿತಿಗೆ ಇವತ್ತು ಬಂದದ್ದು. ಇದರಿಂದಾಗಿ ಇವತ್ತು ಉಳಿದ ಇರಾನ್ ಪರ ಇದ್ದಂಥವ್ರು, ಚೈನಾ ಪರ ಇದ್ದಂಥವ್ರು ಅಮೇರಿಕ ಸರೆಂಡರು ಅದು ಇದು ಮಾತಾಡಿರ್ಬೋದು. ಅದು ನಾನು ಇವತ್ತು ಹೇಳುವಂಥದ್ದು ಇಷ್ಟ. ಅಮೇರಿಕ ಮಾಡಿದ್ದು ಎಡವಟ್ಟು ಏನಪ್ಪ ಅಂದ್ರೆ ತನ್ನ ಶಕ್ತಿಯನ್ನು ತಾನೇ ಎಕ್ಸ್ಪೋಸ್ ಮಾಡಿಕೊಂಡು ತನ್ನಿಂದ ಆಗುತ್ತಿರುವಂಥ ಎಕ್ಸ್ಪೋರ್ಟ್ ಆಗಿದ್ದವ್ರು ರಾಷ್ಟ್ರದಿಂದ ಶಸ್ತ್ರಾಸ್ತ್ರ ನೋಡಿದವರು ಅವುಗಳನ್ನ ಕಡಿಮೆ ಮಾಡಿಕೊಂಡು ಇವತ್ತು ಎಲ್ಲರೂ ಚೀನಾಗೆ ನೋಡುವಂಥದ್ದು, ರಷ್ಯಾಗೆ ನೋಡುವಂಥದ್ದು ತಂತನ ಮಾಡ್ಕೊಂಡಿತ್ತು. ಕೆಲವೊಮ್ಮೆ ಹೇಳ್ತಾರಲ್ಲ ವಿಶೇಷವಾಗಿ ಏನಪ್ಪ ಅಂತಂದ್ರೆ ತನ್ನ ಒಂದು ಅತಿಯಾದಂಥ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅದು ಓವರ್ ಕಾನ್ಫಿಡೆನ್ಸ್ ಇವತ್ತು ಅಮೇರಿಕೆಗೆ ವೈರಿಯಾಗಿ. ಅಮೇರಿಕ ಜಗದಲ್ಲಿ ಇದು ಒಂದು ಸಾಮಾನ್ಯ ದೇಶ, ನಾವು ತಪ್ಪು ತಿಳ್ಕೊಂಡಿದ್ದೀವಿ, ಇದನ್ನು ಭಾಳ ದೊಡ್ಡದು ತಿಳ್ಕೊಂಡಿದ್ದೀವಿ ಅನ್ನುವಂಥ ಪ್ರಸಂಗನ ತಂದುಕೊಂಡಿತು. ಅದೇ ಇಸ್ರೇಲು ಸಹಿತ ಗ್ರೇಟರ್ ಇಸ್ರೇಲ್ ಅಲ್ಲ, ಇಲ್ಲಿ ನಾನು ಉಳಿದ್ರೆ ಬಿಟ್ಟು ಸಾಕು, ನಾನು ಬಿಟ್ಟು ಸಾಕು, ನಾನು ಉಳಿದ್ರೆ ಸಾಕು ಅನ್ನೋಂಥ ಪರಿಸ್ಥಿತಿಗೆ ತನ್ನ ದುಸ್ಥಿತಿಗೆ ಇವತ್ತಿನ ದುಸ್ಥಿತಿ ತಾನು ತಂದುಕೊಂಡಿದ್ದು ಇನ್ನೊಂದು ದೊಡ್ಡ ದುರಂತ. ಯಾಕಂದರೆ ಹಮಾಸನ್ನಾಗಲಿ, ಇನ್ನುಳಿದವ್ರನ್ನಾಗಲಿ, ಅದೇ ಕಾಲಕ್ಕೆ ಲೆಬನಿಗಳನ್ನಾಗಲಿ, ಮುಂದೆ ಅದೇ ಕಾಲಕ್ಕೆ ಹಿಜ್ಬುಲ್ಲಾಗಳನ್ನಾಗಲಿ ಹಂಚಿಸ್ಕೊಂಡು ಬದುಕು ಮಾಡ್ತಾಯಿತ್ತು ಇಸ್ರೇಲ್. ಇನ್ಮೇಲೆ ಅವರೆಲ್ಲ ಇದನ್ನು ಹಂಚ್ಕೊಂಡು ಹೋಗುವಂಥ ಪ್ರಸಂಗನ ತಂದುಕೊಂಡಿದ್ದು ಅಷ್ಟೇ ಅಲ್ಲ, ಅದ್ರ ಬಾರ್ಡರ್ಗಳು ಸಹಿತ ಇವತ್ತು ಪ್ರಶ್ನಾರ್ಹರಾಗುವಂಥ ಸ್ಥಿತಿ ತಂದಿರಿಸಿತ್ತು. ಇದನ್ನೆಲ್ಲ ಗಮನಿಸಿದಾಗ ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ಅಹಂಕಾರ, ದುಡ್ಡಿನ ಮದ ಭಾಳ ದಿನ ಇರುವಂಥದ್ದೆಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಟ್ರಂಪು ಮತ್ತು ಅದೇ ಕಾಲಕ್ಕೆ ನೆತನ್ಯಾಹು ಸಾಕ್ಷಿಯಾದರು. ಟ್ರಂಪ್ ಅವರು ಅಮೇರಿಕ ಹೆಸರನ್ನು ಹರಾಜು ಮಾಡಿದರೆ, ಇವತ್ತು ನೆತನ್ಯಾಹು ಅವರು ತಮ್ಮ ಇಸ್ರೇಲ್ ಹೆಸರನ್ನು ಹರಾಜು ಮಾಡಿಕೊಂಡು ಕಳ್ಕೊಂಡೆಲ್ಲ ತಲೆ ಮೇಲೆ ಇನ್ನೊಂದು ಕೂತಿರ್ತಾರಲ್ಲ ಆ ಪ್ರಸಂಗ ಇವತ್ತು ತಂದುಕೊಂಡಿದ್ದಾರೆ. ಏನೂ ಆಗಲಿ ಸೀಸ್ ಫೈರ್ ಆಗ್ಯದ 5 ದಿವಸವರೆಗೆ. ಇರಾನ್ಗೆ ಬಿಟ್ಟಂಥದ್ದು ಇರಾನ್ ಮೊದಲು ಸ್ಪಷ್ಟ ಹೇಳೋದ, ನನಗೆ ಇಲ್ಲಿವರೆಗೆ ಆದಂಥ ಹಾನಿಯನ್ನು ತುಂಬಿಕೊಡ್ಬೇಕು, ಹೋಮ್ ರೂಲ್ಸ್ ಅಂತ ನನ್ನ ಕೈಯಲ್ಲಿರುವಂಥದ್ದು, ಅದ್ರ ಜೊತೆಗೆ ತುಂಬಿಕೊಡೋ ಜೊತೆಗೆ ಈ ಏನು ಇವತ್ತು ಶ್ರೀಮಂತ ಆಗ್ಯದ ಅಮೇರಿಕ, ಈ ಒಂದು ಅರಬ್ ಕಂಟ್ರಿಗಳಿಂದಾಗಿ 6-7 ದೇಶಗಳ ಆಧಾರದ ಮೇಲೆ ಅಲ್ಲಿದ್ದ ನಿನ್ನ ಎಲ್ಲ ನೌಕಾಸ್ಥಳಗಳನ್ನ ಎಲ್ಲರೂ ಕಿತ್ಕೊಂಡು ಹೋಗಿ ನಿಮ್ಮ ಮನೆಗೆ ನೀನು. ಯಾಕಂದ್ರೆ ನಾವು ವ್ಯಾಪಾರ ನಮಗೆ ಎಲ್ಲ ತಿಳಿತದೆ, ನಾವು ಮಾಡ್ತೀವಿ ಎಲ್ಲರೂ ಕುಡ್ಕೊಂಡು ಅನ್ನುವಂಥ ಮಟ್ಟಿಗೆ ಬಂದಂಥದ್ದು. ಇದಕ್ಕೆ ಇವತ್ತಿನ ಅರಬ್ ದೇಶಗಳು ಸಹಿತ ಒಪ್ಪಿಗೆ ಕೊಡುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಅಮೇರಿಕೆಯಿಂದ ನಮಗೆ ರಕ್ಷಣೆ ಇಲ್ಲ, ಇಸ್ರೇಲಿಂದ ನಮಗೆ ರಕ್ಷಣೆ ಇಲ್ಲ, ಇವೆಲ್ಲ ಕೇವಲ ಡೋಂಗಿಗಳು ಅನ್ನೋದು ಸ್ಪಷ್ಟ ಆಗ್ಯದ. ಹೀಗಾಗಿ ಅಮೇರಿಕಕ್ಕೆ ಒಂದು ಆರ್ಥಿಕ ದೊಡ್ಡ ಹೊಡೆತವನ್ನು ಈ ಇರಾನ್ ಮತ್ತು ಅಮೇರಿಕ ಯುದ್ಧ ಅವ್ರು ಕೊಟ್ಟದಂತ ಹೇಳ್ಬೇಕಾಗಿದೆ. ಅದೇ ಕಾಲಕ್ಕೆ ಇರಾನ್ ಇವತ್ತು
ಜಗದ ಒಂದು ಶ್ರೇಷ್ಠ ಶಕ್ತಿಯಾಗಿ ಹೊರಹೊಮ್ಮೋದಷ್ಟೇ ಅಲ್ಲ, ಚೈನಾ ಇದರಿಂದ ಸೂಪರ್ ಪವರ್ ಇದೆ ಅನ್ನೋದಕ್ಕೆ ಹೊಸ ಸೂಪರ್ ಪವರ್ ಹುಟ್ಟುಕೊಳ್ಳೋಕೆ ದಾರಿಯಾಗಿದೆ ಅಂತೇಳಿ ಈ ಸಂದರ್ಭ ಹೇಳ್ತಾ, ಇದಕ್ಕೆಲ್ಲ ಕಾರಣ ಯಾರು? ಸ್ವತಃ ಟ್ರಂಪ್, ನಂತರ ನೇತನ್ಯಾಹುವ್ರ ಮಾತು ಟ್ರಂಪ್ ಕೇಳಿದರು, ಟ್ರಂಪ್ರ ಮಾತು ನೇತನ್ಯಾಹು ಕೇಳಿದರು. ಆದರೆ ಇಬ್ಬರು ಇವತ್ತು ಏನಪ್ಪ ಅಂದ್ರೆ ತಪ್ಪು ಹೆಜ್ಜೆಯನ್ನು ತುಳಿದ ಇರಾನನ್ನು ಜಗದ ಮುಂದೆ ಹೀರೋ ಮಾಡಿಟ್ಟಿದ್ದು ಇದು ಸ್ವಯಂ ಕೃತ ಅಪರಾಧ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗಿರಲಿ. ವಂದನೆಗಳು.